ಪ್ರಸಾದ್ ಅವರೇ, ಈಗ ತಾವು ತಿಳಿದವರಿದ್ದೀರಿ, ಕೆಲವೊಂದು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಯಾಕೆ ಈಗಿನ ಜಂಜಿ ಅಂತ ನಾವೇನು ಹೇಳ್ತೀವಿ, ಅವರಿಗೆ ನಿಜಕ್ಕೂ ಕೂಡ ನಾವೇನು ಅಸ್ಪೃಶ್ಯತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ನಾವೇನು ಭೇದ ಭಾವದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾವೇನು ಮೇಲ್ಜಾತಿ ಕೀಳ್ಜಾತಿ ಅನ್ನುವಂಥ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ, ಅದರ ಸ್ಪಷ್ಟ ಅನುಭವ ಆ ಜೆನ್ಸಿಗಳಿಗಿಲ್ಲ ಸರ್. ನಾವು ನೀವುಗಳು ಅನುಭವಿಸಿದಂತಹ ಆ ತಾರತಮ್ಯ, ಆ ಶೋಷಣೆ, ಆ ಅಸ್ಪೃಶ್ಯತೆಯ ಅನುಭವ ಅವರಿಗಿಲ್ಲ. ಸೊ ಹೀಗಾಗಿ ಅವರಿಗೆ ಈ ಮೀಸಲಾತಿ ಯಾಕೆ ಬೇಕು, ಮೆರಿಟ್ ಮೇಲೆ ಎಲ್ಲ ನಡಿಬೇಕು ಅಂತ. ಸೊ ಮೆರಿಟ್ ಅಂದರೆ ಏನು ಅನ್ನೋದೇ ಅದು ಒಂದು ದೊಡ್ಡ ಡಿಬೇಟ್ ವಿಷಯ. ಮೆರಿಟ್ ಅಂತಂದರೆ ನೀನು ಗಳಿಸುವಂತಹ ಅಂಕಗಳ, ಅಥವಾ ಮೆರಿಟ್ ಅಂತಂದರೆ ಈ ಸಮಾಜದ ಎಲ್ಲ ಸಮುದಾಯಗಳಿಗೂ ಕೂಡ ಉದ್ಯೋಗಗಳಲ್ಲಿ ಸರಿಸಮಾನವಾದ ಅವಕಾಶವನ್ನು ಕಲ್ಪಿಸುವುದು ಮೆರಿಟಾ, ಇದು ಡಿಬೇಟ್ ಮಾಡುವಂತಹ ವಿಚಾರ. ಸೊ ಅವರು ಕೇಳ್ತಾ ಇರುವ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಸರ್? ನಮೀಗ ಮೀಸಲಾತಿ ವಿರುದ್ಧವಾದಂತಹ ಧ್ವನಿಗಳು ಏನು ಇವತ್ತು ನಿನ್ನೆ ಎದ್ದಿರುವಂಥದ್ದಲ್ಲ. ಇಂಥ 1000 ಧ್ವನಿಗಳೆದ್ದು ಕೂಡ ಮೀಸಲಾತಿ ಏನು ಈ ದೇಶದಿಂದ, ಈ ಸಂವಿಧಾನದಿಂದ ದತ್ತವಾದಂಥ ಅಧಿಕಾರವನ್ನು ಕಿತ್ತಾಕೋದಕ್ಕೆ ಯಾರ ಕೈಲೂ, ಯಾವ ಸರ್ಕಾರ ಕೈನಲ್ಲೂ ಇನ್ಯಾವತ್ತೂ ಕೂಡ ಆಗೋದಿಲ್ಲ. ಅಲ್ಲ, ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ಆಗೋದಿಲ್ಲ. ಯಾಕೆ ಅಂತಂದ್ರೆ ಮೀಸಲಾತಿ ಕೊಟ್ಟಂತಹ ಉದ್ದೇಶ, ಕಾಲಘಟ್ಟ, ಎಂಥ ಸಂದರ್ಭ, ಯಾಕಾಗಿ, ಯಾರಿಗಾಗಿ, ಯಾರಿಂದ ಅನ್ನೋದನ್ನು ನಾವು ನೋಡಬೇಕು. ಈ ಮೀಸಲಾತಿ ವಿರೋಧಿ ಧ್ವನಿ ಏನಿದೆಯಲ್ಲ, ಅದು ನಿನ್ನೆ ಮೊನ್ನೆ ಎದ್ದಿದ್ದಲ್ಲ. ಮೋದಿ ಬಂದ ಮೇಲೋ ಅಥವಾ ಮನಮೋಹನ್ ಸಿಂಗ್ ಬಂದ ಮೇಲೋ ಅಥವಾ ಇಂದಿರಾ ಗಾಂಧಿ ಬಂದಾಗ ನಡೆದಿದ್ದಲ್ಲ. ಮಹಾತ್ಮ ಗಾಂಧೀಜಿನೇ ಮೀಸಲಾತಿ ವಿರುದ್ಧವಾಗಿ ಉಪವಾಸ ಕೂತಂತಹ ದರಿದ್ರವಾದಂತಹ ಪರಿಸ್ಥಿತಿಯ ದೇಶ ನಮ್ಮದು. 1932ರಲ್ಲಿ ನಮಗೆ ಪ್ರತ್ಯೇಕವಾದಂತಹ ದಲಿತರಿಗೆ, ಅಂದರೆ ಅವತ್ತಿನ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಮತದಾನದ ಚುನಾಯಿಕೆಗಳನ್ನ ಕೊಡಬೇಕು ಅಂತ ಹೊರಟಾಗ ಅದ್ರ ವಿರುದ್ಧ ಉಪವಾಸ ಕೂತಂತಹ ಮಹಾತ್ಮ ಗಾಂಧಿ ಹುಟ್ಟಿದಂತಹ ದೇಶ ನಮ್ಮದು. ಮತ್ತು ಅವತ್ತಿಂದಲೂ ಮೀಸಲಾತಿ ವಿರುದ್ಧವಾದಂತಹ ಮನಸ್ಥಿತಿ ಬೆಳ್ಕೊಂಡೇ ಬಂದಿದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಈಗ ನಾನು ಮೀಸಲಾತಿ ಯಾರು ಬೇಡ ಅಂತ ಹೇಳ್ತಿದಾರಲ್ಲ ಅವ್ರ ಪರವಾಗಿ ಮಾತಾಡ್ತೀನಿ. ಬೇಡ ನಮಗೆ ಮೀಸಲಾತಿ. ಆದರೆ ಅವ್ರಿಗೆ ತಪ್ಪು ಏನಾಗಿದೆ, ನಮ್ಮದೇ ತಪ್ಪು. ಈಗ ಯಾರು ಮೀಸಲಾತಿ ಬೇಡ ಅಂತ ಹೇಳ್ತಿದಾರಲ್ಲ ಅವ್ರಿಗೆ ಮೀಸಲಾತಿ ಬೇಡ ಅನ್ನೋದ್ರ ಹಿಂದೆ ಏನು ಕಾರಣಗಳಿದ್ದಾವೆ, ಮೀಸಲಾತಿ ಯಾಕೆ ಕೊಟ್ಟರು, ಯಾರು ಕೊಟ್ಟರು, ಯಾವಾಗ ಕೊಟ್ಟರು, ಇದ್ರ ಫಲಾನುಭವಿ ಯಾರು ಅಂತ ತಿಳಿಸ್ಕೊಡ್ಬೇಕಿದೆಯಲ್ಲ, ಆ ಜವಾಬ್ದಾರಿ ನಾವು ಸೋತಿದ್ದೀವಿ. ಹಾಗಾಗಿ ನಾನು ಮೀಸಲಾತಿ ಬೇಡ ಅಂತ ಹೇಳ್ತಾ ಕಾರಣ ಹೇಳ್ತೀನಿ. ಈ ದೇಶದಲ್ಲಿ ಮೀಸಲಾತಿ ಬಂದಿದ್ದು ಯಾವಾಗ ಅಂತ, ಮೀಸಲಾತಿ ಬೇಡ ಅಂತಿದಾರಲ್ಲ ಅವ್ರನ್ನ ಕೇಳಿ ನೋಡಿ, ಅವ್ರಿಗೆ ಗೊತ್ತಿಲ್ಲ. ಈ ದೇಶದಲ್ಲಿ ಮೊದಲನೇ ಸಾರಿ ಮೀಸಲಾತಿ ಬಂದಿದ್ದು 1902ನೇ ಇಸ್ವಿನಲ್ಲಿ. ಎಲ್ಲರೂ ಅಂದ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಮೀಸಲಾತಿಯ ಜನಕ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮೀಸಲಾತಿಯ ಜನಕ ಅಲ್ಲ. ಶಾಹು ಮಹಾರಾಜ್ ಈ ದೇಶದ ಪ್ರಪ್ರಥಮ ಮೀಸಲಾತಿಯ ಜನಕ 1902ನೇ ಇಸ್ವಿ. ಇಷ್ಟಕ್ಕೂ ಮೀಸಲಾತಿ ಕೊಟ್ಟಿದ್ದು ಯಾರಿಗೆ? ಹೊಲೆಮಾದಿಗರಿಗಲ್ಲ, ಬ್ರಾಹ್ಮಣೇತರರಿಗೆ. ಬ್ರಾಹ್ಮಣರು ಅಲ್ಲದೆ ಇರುವಂತಹ ಇತರ ಎಲ್ಲ ಜಾತಿಯವರಿಗೆ, ಲಿಂಗಾಯತರು ಸೇರಿದಂತೆ, ಒಕ್ಕಲಿಗರು ಸೇರಿದಂತೆ 50% ರಿಸರ್ವೇಷನ್ ಅನ್ನು ಕೊಟ್ಟರು. ಯಾಕೆ ಅಂದರೆ ಅವರ ಸಂಸ್ಥಾನದಲ್ಲಿ ಬ್ರಾಹ್ಮಣರಿಗಲ್ಲದೆ ಮತ್ತೆ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ. 50% ಬ್ರಾಹ್ಮಣರಿಗಲ್ಲದೆ ಇದ್ದವ್ರಿಗೆಲ್ರಿಗೂ ಕೂಡ ಕೊಟ್ಟರು. ಅದನ್ನ ಸ್ಫೂರ್ತಿಯಾಗಿ ತಗೊಂಡಂತಹ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರು 1917ರಲ್ಲಿ ಒಂದು ಮಿಲ್ಲರ್ ಆಯೋಗವನ್ನು ರಚನೆ ಮಾಡಿ ಅದರ ಮೂಲಕ 1921ನೇ ಇಸ್ವಿನಲ್ಲಿ 75% ರಿಸರ್ವೇಷನ್ ಅನ್ನು ಕೊಡ್ತಾರೆ ಬ್ರಾಹ್ಮಣರು ಅಲ್ಲದೆ ಇರೋರಿಗೆ. ಅಂದರೆ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಕುರುಬರಿಗೆ, ಗೌಡರಿಗೆ, ಎಲ್ರಿಗೂ. ಭರತ್ ಶೆಟ್ಟರ್ ಹೇಳಿದ್ರು ಮೀಸಲಾತಿ ನಮಗೆ ಬೇಡ ಅಂತ. ಅವರು ಕೂಡ ಹಿಂದುಳಿದ ವರ್ಗದಲ್ಲೇ ಬರ್ತಾರೆ. ಅವ್ರಿಗೆ 27% ಮೀಸಲಾತಿ ಇದೆ. ತಮಗಿರೋ 27% ಮೀಸಲಾತಿ ಬೇಡ ಅಂತ ತಾವೇ ವಿರೋಧ ಮಾಡ್ತಾ ಇದ್ದಾರೆ. ಇದು ಈ ದೇಶದ ದುರಂತ. ಆಮೇಲೆ ಇನ್ನೂ ಆಶ್ಚರ್ಯ ಪಡುವಂಥ ವಿಚಾರ ಏನು ಅಂತಂದರೆ, ಏನು 1921 ಮೀಸಲಾತಿ ಬರೋದಕ್ಕೆ ಮುಂಚೆ 1906 ಮತ್ತು 7ರಲ್ಲಿ ಕರ್ನಾಟಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದಲ್ಲಿ ಒಂದು ದೊಡ್ಡ ಹೋರಾಟ ನಡೀತದೆ, ನಮಗೆ ಮೀಸಲಾತಿ ಬೇಕು ಅಂತ. ಈ ಮೀಸಲಾತಿ ಹೋರಾಟವನ್ನು ಪ್ರಾರಂಭ ಮಾಡಿದ ಯಾರು ಗೊತ್ತಾ? ಹೊಲೆಮಾದಿಗರು ಅಲ್ಲ, ಹಿಂದುಳಿದ ವರ್ಗದವರಲ್ಲ, ಒಕ್ಕಲಿಗರಲ್ಲ, ಲಿಂಗಾಯತರಲ್ಲ, ಬ್ರಾಹ್ಮಣರು ಓಪನ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮೊದಲನೇ ಸಾರಿಯ ಮೀಸಲಾತಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಬ್ರಾಹ್ಮಣರು. ಯಾಕೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂಸ್ಥಾನದಲ್ಲಿ ತಮಿಳುನಾಡಿನ ಬ್ರಾಹ್ಮಣರ ಪ್ರಾಬಲ್ಯ ಅತಿ ಹೆಚ್ಚಾಗಿತ್ತು. ಕರ್ನಾಟಕದ ಬ್ರಾಹ್ಮಣರಿಗೆ ಉದ್ಯೋಗನೇ ಸಿಗ್ತಿರಲಿಲ್ಲ, ವಿಶ್ವೇಶ್ವರಯ್ಯನವ್ರಿಗೆ ಸಿಕ್ಕಿರಲಿಲ್ಲ. ವಿಶ್ವೇಶ್ವರಯ್ಯ ಆಗಾಗಲೇ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾರೆ. ವಿಶ್ವೇಶ್ವರಯ್ಯ ಎಂಥ ಅತಿ ಬುದ್ಧಿವಂತರು, ಎಂಥ ದೊಡ್ಡ ಮೇಧಾವಿ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆದರೆ ತಮಿಳುನಾಡಿನ ಬ್ರಾಹ್ಮಣರ ಪ್ರಭಾವದಿಂದಾಗಿ ಕರ್ನಾಟಕದ ಬ್ರಾಹ್ಮಣರಾದಂಥ ವಿಶ್ವೇಶ್ವರಯ್ಯಗೆ ಉದ್ಯೋಗ ಸಿಗೋದಿಲ್ಲ. ಇವರೆಲ್ಲರೂ ಕೂಡ ಹೋರಾಟ ಮಾಡ್ತಾರೆ, ನಾವು ಇಷ್ಟು ಪ್ರತಿಭಾವಂತರಿದ್ದೀವಿ, ವಿದ್ಯಾವಂತರಿದ್ದೀವಿ, ಏನೆಲ್ಲ ಮಾಡ್ತಾ ಇದೀವಿ, ಆದರೆ ತಮಿಳುನಾಡು ಬ್ರಾಹ್ಮಣರು ನಮ್ಮನ್ನೆಲ್ಲ ಕರಗಣಿಸ್ತಾ ಇದ್ದಾರೆ, ನಮ್ಗೆ ಉದ್ಯೋಗದಲ್ಲಿ ಬಿಡ್ತಾ ಇಲ್ಲ ಅಂತ ಮಾಡ್ತಾರೆ. ಆಗ ಮಹಾರಾಜರು 25% ರಿಸರ್ವೇಷನ್ ಅನ್ನ ಬ್ರಾಹ್ಮಣರಿಗೆ, ಕರ್ನಾಟಕದ ಬ್ರಾಹ್ಮಣರಿಗೆ ಅನೌನ್ಸ್ ಮಾಡ್ತಾರೆ. ಮೈಸೂರಿಗಾಗಿ ಅಂತ 25% ರಿಸರ್ವೇಷನ್ ಅನೌನ್ಸ್ ಮಾಡ್ತಾರೆ. ಆಗ ಆ ರಿಸರ್ವೇಷನ್ ಅನ್ನ ಪ್ರಪ್ರಥಮ ಫಲಾನುಭವಿ ಸರ್ ಎಂ ವಿಶ್ವೇಶ್ವರಯ್ಯ.
ವಿಶ್ವೇಶ್ವರಯ್ಯ ಮೀಸಲಾತಿಯನ್ನ ತಗೊಂಡು ಉದ್ಯೋಗಕ್ಕೆ ಬಂದಂತವರು ದಿವಾನರಾದ್ಮೇಲೆ ಮೀಸಲಾತಿಯನ್ನ ವಿರೋಧಿಸಿ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಪಾಠಗಳಲ್ಲಿ ಸುಳ್ಳು ಹೇಳ್ತಾರೆ, ಏನೋ ಆಡಳಿತಾತ್ಮಕವಾದ ಸಮಸ್ಯೆಗಳಿಂದ ವಿಶ್ವೇಶ್ವರಯ್ಯ ರಾಜೀನಾಮೆ ಕೊಟ್ಟರು ಅಂತ. ಅಲ್ಲ, ಮೀಸಲಾತಿಯನ್ನ ವಿರೋಧಿಸಿ ರಾಜೀನಾಮೆ ಕೊಟ್ಟೋಗಿದ್ದು ಮೀಸಲಾತಿಯ ಒಬ್ಬ ಫಲಾನುಭವಿ. ಇದು ಈ ದೇಶದಲ್ಲಿರೋ ಇತಿಹಾಸ. ಈಗ ನಾವು ಈ ಜೆನ್ಜಿ ಮಕ್ಕಳು ಅಂತ ಹೇಳ್ತಾರಲ್ಲ, ಅವ್ರನ್ನ ಕರೆದು ಹೇಳ್ಬೇಕು, ಮೀಸಲಾತಿ ಯಾವಾಗ ಕೊಟ್ಟಿದ್ದು, ಯಾರು ಕೊಟ್ಟಿದ್ದು, ಯಾರ್ಯಾರಿಗೆಲ್ಲ ಕೊಟ್ಟಿದ್ದು. ಇದೊಂದು ಕ್ಯೂ ಸಿಸ್ಟಮ್, ಅನುಸರಣೆಯ ಆಧಾರದಲ್ಲಿ. ಸ್ವತಂತ್ರ ಭಾರತದಿಂದ ಆಯ್ತು, ಸ್ವತಂತ್ರ ಭಾರತಕ್ಕೆ ಬಂದ್ವಲ್ವಾ? ಸ್ವತಂತ್ರ ಭಾರತಕ್ಕೆ ಬಂದಾದ್ಮೇಲೆ ಈಗ ಮೀಸಲಾತಿ ಯಾವ್ಯಾವ ಕಾರಣಕ್ಕೆ ಕೊಟ್ಟು ಅಂತ ನಾವು ನೋಡಿದ್ವಲ್ವಾ? ಇತಿಹಾಸ 1902 ನೋಡಿದ್ವಲ್ಲ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಇಡೀ ದೇಶದಲ್ಲಿ ಪ್ರತಿ ದಿವಸಕ್ಕೆ 158 ಅಟ್ರಾಸಿಟಿ ಕೇಸ್ಗಳಾಗ್ತಾ ಇದಾವೆ ಜಾತಿ ಕಾರಣಕ್ಕೆ. ಕರ್ನಾಟಕದ ಒಂದರಲ್ಲೇನೆ 2023ರಲ್ಲಿ 2,500ಕ್ಕೂ ಹೆಚ್ಚು ಅಟ್ರಾಸಿಟಿಗಳಾಗಿದ್ದಾವೆ. 2024, 2025, 2026ರಲ್ಲಿ 37% ಅಟ್ರಾಸಿಟಿ ಜಾಸ್ತಿ ಆಗಿದ್ದಾವೆ. ಓನ್ಲಿ ಬಿಕಾಸ್ ಆಫ್ ಕಾಸ್ಟ್, ಇನ್ನೇನೂ ಕಾರಣ ಅಲ್ಲ. ಯಾಕೆ? ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಆಸ್ತಿ ಇಲ್ಲ, ಅವ್ರ ಹತ್ರ ರಾಜಕೀಯ ಅಧಿಕಾರ ಇಲ್ಲ. ಯಾಕೆ ಸರ್ ಮೀಸಲಾತಿ ಬಂದ ಮೇಲೂ ಕೂಡ ಈಗಲೂ ಕೂಡ ಸ್ಥಿತಿಗತಿಗಳು ಬದಲಾವಣೆ ಆಗಿಲ್ವಾ? ಮೀಸಲಾತಿಯ ಉದ್ದೇಶನೇ ಈ ರೀತಿಯ ಜಾತಿಯ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಂತಹ ಹುಟ್ಟಿದ ಕಾರಣಕ್ಕಾಗಿ ಬದುಕಿನ ಆರಂಭದ ದಿನಗಳಲ್ಲೇ ಕತ್ತಲೆಗೆ ತಳ್ಳಲ್ಪಟ್ಟಂತವರನ್ನ ಮುಖ್ಯವಾಹಿನಿಗೆ ತಂದು ಉದ್ಯೋಗದಲ್ಲಿರುವಂತಹ ತಾರತಮ್ಯವನ್ನ ಹೋಗಲಾಡಿಸಿ ಸರಿಸಮಾನವಾದಂತಹ ಬಾಳು ಮತ್ತು ಬಾಳುವ ಹಕ್ಕನ್ನ ಕೊಡುವಂತ ಸಂವಿಧಾನದ ಭರವಸೆ ಅಂತ ನಾವು ಹೇಳ್ತೀವಿ ಸರ್. ಆದ್ರೆ ಈಗಲೂ ಅದೇ ರೀತಿಯಾದಂತಹ ವಾತಾವರಣ ಇದೆ ಅಂತಂದ್ರೆ ಮೀಸಲಾತಿಯ ಉದ್ದೇಶ ಫ್ಲಾಪ್ ಆಗಿದೆ ಅಂತ ಅರ್ಥ ತಾನೆ? ಫ್ಲಾಪ್ ಆಗಿದೆ ಅಲ್ಲ, ಮಾಡಲ್ಪಟ್ಟಿದೆ. ಈಗ ನೀವ್ ಹೇಳ್ತಾ ಇದ್ದೀರಿ ಸಂವಿಧಾನ ಬಂದು ಮೀಸಲಾತಿ ಪ್ರಮಾಣ ನೀವು ಸಿಕ್ಕಿದ ಕೂಡಲೇ ನೀವೆಲ್ಲ ಯಾಕೆ ಉದ್ಧಾರ ಆಗ್ಲಿಲ್ಲ ಅಂತ. ಕ್ರಿಸ್ತಪೂರ್ವ 185ನೇ ಇಸ್ವಿನಲ್ಲಿ ಬಂದಂತಹ ಮನುಸ್ಮೃತಿ ಅನ್ನುವಂತಹ ಆಧಾರಿತವಾದಂತಹ ಮೀಸಲಾತಿಯನ್ನ ಈ ದೇಶದಲ್ಲಿ 2,500 ವರ್ಷಗಳು ಚಾಲನೆ. ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಮನುಸ್ಮೃತಿ ಆಧಾರದ ಮೇಲೆ ಇರಬಹುದು ಸರ್. ಆದರೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ಯಾಕೆ ಈಡೇರಿಲ್ಲ ಅದನ್ನ ಹೇಳಿ. ಬರಬೇಕು. ಭಾರತ ಅನ್ನುವಂಥದ್ದು ಸಂವಿಧಾನ ಅಥವಾ ಸ್ವಾತಂತ್ರ್ಯ ಬಂದ ನಂತರ ಉಟ್ಕೊಂಡಿರುವಂತ ದೇಶ, ನೆಲ ಅಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ನೆಲ ಇದು. ಈ ನೆಲದಲ್ಲಿ ಸಾವಿರಾರು ವರ್ಷಗಳಿಂದ ಆಗಿರುವಂತಹ ಅನ್ಯಾಯಗಳನ್ನ ಕೇವಲ ಕೆಲವು ವರ್ಷಗಳಲ್ಲಿ ಸರಿ ಮಾಡಿಬಿಡ್ಬೇಕು ಅಂದ್ರೆ ಆಗಲ್ಲ. ಆದ್ರೆ ಹಂತವಾಗಿ ಆಗ್ತಾ ಇದೆ. ನೀವ್ ಹೇಳಿದ್ರಿ ಮೀಸಲಾತಿ ಫೇಲ್ಯೂರ್ ಆಗಿದ್ಯಾ? ಇಲ್ಲ. ಒಬ್ಬ ಅಸ್ಪೃಶ್ಯ ಸಮುದಾಯದ ಹೆಣ್ಣುಮಗಳು ಟೀನಾ ಡಾಬಿ ಅನ್ನೋಳು ಈ ದೇಶದ IAS ಟಾಪರ್ ಆಗಿ ಬರೋದಕ್ಕೆ ಸಾಧ್ಯ ಆಗ್ತದೆ ಮೀಸಲಾತಿಯಿಂದ. ಆದ್ರೆ ಹೌದು ಆಯ್ತಲ್ಲ, ಒಂದಷ್ಟು ಜನ IPS ಆಫೀಸರ್ಗಳು ಬರೋಕ್ಕೆ ಸಾಧ್ಯ ಆಗಿದೆ, ಒಂದಷ್ಟು ಜನ IAS ಆಫೀಸರ್ಗಳು ಬರೋಕ್ಕೆ ಸಾಧ್ಯ ಆಗಿದೆ. ಆದ್ರೆ ಇದೆಲ್ಲವೂ ಕೂಡ ಬೆರಳೆಣಿಕೆ. ಯಾವುದೇ ಒಂದು ಅಭಿವೃದ್ಧಿಯನ್ನ ನಾವು ಏಕ ವ್ಯಕ್ತಿಯಾಗಿ ನೋಡುವಂಥದ್ದಲ್ಲ. ಈಗ ಪರಮೇಶ್ವರ್ ಅಷ್ಟು ದೊಡ್ಡ ಸಾಹುಕಾರ ಇದ್ದಾರೆ, ಆ ಸಮುದಾಯಕ್ಕೆ ಯಾಕೆ ಮೀಸಲಾತಿ ಬೇಕು? KH ಮುನಿಯಪ್ಪ ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಮೀಸಲಾತಿಗೆ ಹಂಗಲ್ಲ ಕೇಳೋದು. ನಾವು ಅಭಿವೃದ್ಧಿಯನ್ನ ಸಾಮುದಾಯಿಕವಾಗಿ ನೋಡ್ಬೇಕು. ಇಡೀ ಸಮುದಾಯ ಹಂತವಾಗಿ ಬರ್ತಾ ಇದೆಯಾ ಅಥವಾ ವ್ಯಕ್ತಿಗತವಾಗಿ ಒಬ್ಬ ಮೇಲ್ಗಡೆ ಬಂದ ತಕ್ಷಣ ಸಮುದಾಯ ಉದ್ಧಾರ ಆಗೋದು ಅಂತ ನೋಡೋದಲ್ಲ. ಮೀಸಲಾತಿ ಒಂದು ಲೆಕ್ಕದಲ್ಲಿ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಅದೇ ಕಾರಣಕ್ಕೆ ನಾನು ಸ್ಕೂಲ್ಗೆ ಹೋಗಕ್ಕೆ ಸಾಧ್ಯ ಆಯಿತು, ಅದೇ ಕಾರಣಕ್ಕೆ ನಾನು ಇಲ್ಲಿ ಬಂದು ನಿಂತು ಮಾತಾಡೋಕ್ಕೆ ಸಾಧ್ಯ ಆಯಿತು. ಆದರೆ ಮೀಸಲಾತಿಯನ್ನ ಯಾರು ಸಂಪೂರ್ಣವಾಗಿ ಜಾರಿ ಮಾಡಬೇಕಿತ್ತಲ್ಲ, ಯಾರು ಆಡಳಿತದಲ್ಲಿದ್ರಲ್ಲ, ಯಾರು ಅಧಿಕಾರದಲ್ಲಿದ್ರಲ್ಲ, ಅವರು ಇದನ್ನ ಸೋಲಿಸ್ತಾ ಇದ್ದಾರೆ. ಯಾಕೆ? ಮೀಸಲಾತಿಯ ಆಶಯಗಳನ್ನ ಯಾರು ಜಾರಿಗೆ ತರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮೀಸಲಾತಿಯ ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಈ ದೇಶದ ಕಾನೂನಾತ್ಮಕವಾಗಿ ಮೀಸಲಾತಿ ಜಾರಿಯಲ್ಲಿದೆ. ಅದರ ಫಲಾನುಭವಿಗಳು ಕೂಡ ಶೋಷಿತ ವರ್ಗದವರೇ. ಒಂದ್ ನಿಮಿಷ. ಆದರೆ ಸಮಾಜದಲ್ಲಿ ಬದಲಾವಣೆ ತರಕ್ಕಾಗ್ತಾ ಇಲ್ಲ, ಆ ಮನಸ್ಥಿತಿಗಳನ್ನ ಬದಲಾಯಿಸಕ್ಕಾಗ್ತಾ ಇಲ್ಲ ಅನ್ನೋದು ನಾನು ಒಪ್ಕೊಳ್ತೀನಿ. ಬಟ್ ಮೀಸಲಾತಿ ಜಾರಿಯಲ್ಲಿದೆ. ಆ ಮೀಸಲಾತಿಯ ಅನುಭವ ಮತ್ತು ಫಲಾನುಭವಿಗಳು ಇದ್ದಾರೆ. ನೀವು ಸಮಾಜದಲ್ಲಿ ಬದಲಾವಣೆ ಮಾತಾಡ್ತಾ ಇದ್ದೀರಾ ಅಥವಾ ಈ ಒಂದು ಉದ್ಯೋಗದಲ್ಲಿ ಸರಿಸಮಾನವಾದಂತಹ ಸ್ಥಾನಮಾನಗಳ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋದು ಕ್ಲಾರಿಟಿ ನಂಗೆ ಸಿಗಲಿಲ್ಲ. ಐ ವಿಲ್ ಕಮ್ ಬ್ಯಾಕ್. ಎಸ್